ಈಗಾಗಲೇ ನಿನ್ನೆ ಅಷ್ಟೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೆಲ್ಲ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಅಂತ ನೋಡ್ತಾ ಹೋಗೋಣ. ಆದರೆ ನಿರೀಕ್ಷೆಗೂ ಮೀರಿ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಅನ್ನುವಂತಹದ್ದು ಮಾತ್ರ ಫಿಕ್ಸು. ಯಾಕಂತಂದರೆ ಗುತ್ತಿಗೆ ಖರೀದಿಯಲ್ಲಿ ಮೀಸಲು ಬಳಿಕ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದೇ ಗ್ಯಾರಂಟಿ ಸರ್ಕಾರ. ಇದರ ಬೆನ್ನಲ್ಲೇ ಸರ್ಕಾರಿ ವಸತಿ ಯೋಜನೆಗಳ ಅಡಿಯಲ್ಲಿ, ಅಂದರೆ ಸರ್ಕಾರಿ ವಸತಿ ಯೋಜನೆಗಳಲ್ಲಿ ಮೊದಲು ಇದ್ದಂತಹ ಏನು ಮೀಸಲಿತ್ತಲ್ಲ ಅಲ್ಪಸಂಖ್ಯಾತರಿಗೆ 10%, ಈಗ 15% ಮಾಡಿದ್ದಾರೆ. ಈ ಒಂದು ನಿರ್ಧಾರದಿಂದಾಗಿ ಅಲ್ಪಸಂಖ್ಯಾತರಿಗೆ ಈ ವಸತಿ ಯೋಜನೆ ಅಡಿಯಲ್ಲಿ ಸಿಗುವಂತಹ ಯಾವ್ಯಾವೆಲ್ಲ ಸವಲತ್ತುಗಳಿದಾವೋ ಅವುಗಳಿಗೆ ಈಗ ಜನರಿಗೆ ಯೂಸ್ ಆಗಲಿದೆಯಂತೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ನಿನ್ನೆಯ ಮೀಟಿಂಗಲ್ಲಿ ಅಂತಂದ್ರೆ, ರಾಜ್ಯದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆ ಮೂಲಕ ವಿವಿಧ ಯೋಜನೆಗಳ ಅಡಿಯಲ್ಲಿ ಸರ್ಕಾರ ಮನೆ ಹಂಚಿಕೆಯನ್ನು ಮಾಡುತ್ತೆ. ಕೆಲವು ಯೋಜನೆಗಳ ಅಡಿಯಲ್ಲಿ ಸಾಮಾನ್ಯ ವರ್ಗಕ್ಕೆ 50%, ಎಸ್ಸಿಗೆ 30%, ಎಸ್ಟಿಗೆ 10%, ಅಲ್ಪಸಂಖ್ಯಾತರಿಗೆ ತೆರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ 10% ಮೀಸಲು ಲಭ್ಯವಿದೆ. ಇದೀಗ ಅಲ್ಪಸಂಖ್ಯಾತರ ಮೀಸಲು ಪ್ರಮಾಣವನ್ನು 5% ಹೆಚ್ಚಳ ಮಾಡಿ ಅದು 15% ನಿಗದಿಗೊಳಿಸುವುದಕ್ಕೆ ಸಂಪುಟ ತೀರ್ಮಾನ ಮಾಡಿದೆ. ಹೀಗಾಗಿ ಬೇರೆ ಬೇರೆ ವರ್ಗದವರಿಗೂ ಕೂಡ ಹಂಚಿಕೆಯ ಅಡಿಯಲ್ಲಿ ಕಡಿಮೆ ಪ್ರಾತಿನಿಧ್ಯ ಸಿಗುತ್ತದೆ. ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮನೆಗಳು ದೊರಕುವಂತಾಗತ್ತೆ. ಈಗಾಗಲೇ 10% ಇತ್ತಲ್ಲ ಅಲ್ಪಸಂಖ್ಯಾತರ ಕೋಟಾಗೆ 10% ಇತ್ತು. ಈಗ ಸಚಿವ ಸಂಪುಟ ಸಭೆಯಲ್ಲಿ 15% ಮಾಡಲಾಗಿದೆ. ಯಾರಿಗೆ? ಅಲ್ಪಸಂಖ್ಯಾತರಿಗೆ. ಎಲ್ಲೆಲ್ಲಿ ಅಂತಂದರೆ ನಗರ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮನೆ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗೂ ಕೂಡ ಮನೆ ಸಿಗಲಿ ಅನ್ನುವಂತಹ ನಿರ್ಧಾರವನ್ನು ಸಚಿವ ಸಂಪುಟ ತೆಗೆದುಕೊಂಡಿದೆ. ಇನ್ನು ಅಲ್ಪಸಂಖ್ಯಾತರಲ್ಲಿ ಅಂದರೆ ವಸತಿಹೀನರು ಸಂಖ್ಯೆ ಹೆಚ್ಚಿರೋದ್ರಿಂದ, ಸರ್ಕಾರಿ ಮನೆ ಖಾಲಿ ಉಳಿದಿರುವುದರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂತಂದರೆ ಅವರಿಗೆ ಈಗ ಎಸ್ಸಿ ಅವರಿಗೆ ಎಷ್ಟಿದೆ? ಅಂದರೆ ಸಾಮಾನ್ಯ ವರ್ಗದವರಿಗೆ 50% ಇದೆ, ಎಸ್ಸಿ ಅವರಿಗೆ 30% ಅಂದರೆ ಮೀಸಲಾತಿ ಇದೆ, ಜೊತೆಗೆ ಎಸ್ಟಿಗೆ 10% ಇದೆ. ಅಲ್ಪಸಂಖ್ಯಾತರಿಗೆ ಮೊದಲು ಎಷ್ಟಿತ್ತು ಅಂತಂದರೆ 10% ಇತ್ತು. ಈಗ ಸರ್ಕಾರ 15% ಕೊಟ್ಟು, ಅಂದರೆ ಈ ಒಂದು ಮೀಸಲು ಏನು ವಸತಿ ನಿಲಯಗಳ ಯೋಜನೆ ಅಡಿಯಲ್ಲಿ 15% ಅಲ್ಪಸಂಖ್ಯಾತರಿಗೆ ಕೊಟ್ಟರೆ, ಈಗಾಗಲೇ ರಾಜ್ಯದಲ್ಲಿ ಅದು ಸರ್ಕಾರಿ ನಿವೇಶನಗಳು ಖಾಲಿ ಉಳಿದಿವೆ. ಆ ಖಾಲಿ ಉಳಿದಿರುವಂತಹ ನಿವೇಶನಗಳನ್ನು ಭರ್ತಿ ಮಾಡುವುದಕ್ಕೋಸ್ಕರ ಈ ಒಂದು ಮೀಸಲು ಏನು ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇದನ್ನು ಅಂದರೆ ಈ ಒಂದು ನಿರ್ಧಾರವನ್ನು ಈಗಾಗಲೇ ಎಲ್ಲರೂ ಕೂಡ ಅಂದರೆ ಎಕ್ಸೆಪ್ಟ್ ಮಾಡಿದಾರಂತೆ. ಕೆಲವೊಂದಿಷ್ಟು ಅಂದರೆ ಅಫ್ಕೋರ್ಸ್ ಈಗ ಪ್ರಹ್ಲಾದ್ ಜೋಶಿ ಅವರು ಯಾವುದರಲ್ಲೂ ಕೂಡ ಧರ್ಮಾಧಾರಿತ ಮೀಸಲಾತಿ ಕಲ್ಪಿಸುವುದು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ, ಎಲ್ಲರಿಗೂ ಅಂದರೆ ಮುಸ್ಲಿಮರಿಗೆ ಮೀಸಲನ್ನು ನೀಡ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲಿ ಮುಸ್ಲಿಂ ಬಂತು, ಎಲ್ಲಿ ಅಲ್ಪಸಂಖ್ಯಾತರು ಬಂತು? ಬರೀ ಅಲ್ಪಸಂಖ್ಯಾತರು ಅಂತಂದರೆ ಬರೀ ಮುಸ್ಲಿಮರು ಮಾತ್ರ ಅಲ್ಲ. ಮೊದಲು ಕೂಡ ಹೇಳಿದ್ರು ಅದೇ, ಸರ್ಕಾರ ಏನು ಹೇಳುತ್ತೆ, ಸ್ಪಷ್ಟನೆಯನ್ನು ಕೊಡುತ್ತೆ, ಮುಸ್ಲಿಮರು ಮಾತ್ರ ಅಲ್ಪಸಂಖ್ಯಾತರಿಲ್ಲ, ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಧರ್ಮದವರು ಕೂಡ ಅಲ್ಪಸಂಖ್ಯಾತರಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಎಚ್ ಕೆ ಪಾಟೀಲ್ ಅವರು ಏನು ಹೇಳಿದ್ರಂತ ನೋಡ್ಕೊಂಡು ಬನ್ನಿ. ಇಲಾಖೆಗಳು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15% ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ತದ್ರಿ, ಉಳಿದ ಸಮುದಾಯಗಳಿಗೂ ಇರ್ತದೆ, SC ST ಇರ್ತದೆ, ಜನರಲ್ ಇರ್ತದೆ. ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ, ಅಂಬೇಡ್ಕರ್ ಯೋಜನೆ ಬೇರೆ, ಹಿಂಗೆ ಇರ್ತದೆ. ಜನರಲ್ ಆಗಿನೂ ಇರ್ತದೆ, ಸ್ಪೆಸಿಫಿಕ್ ರಿಸರ್ವೇಶನ್ ಇರ್ತದೆ. ಏನ್ರಿ ಹೆಚ್ಚಳಕ್ಕೆ ಕಾರಣ? ಕೇಂದ್ರ ಸರ್ಕಾರದವರು, ಈ ರಾಜಕೀಯ ಅಂದ್ರಲ್ಲ, ನಿಮಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಹೀನರ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಗಮನಿಸಿದ್ದೇವೆ. ಇವೆ ಟೋಟಲ್ ಹೌಸ್ಲೆಸ್ ಇನ್
SC ST ಎಷ್ಟು, ಜನರಲ್ ಎಷ್ಟು, ಇವೆಲ್ಲ ವರದಿ ಇವೆ. ಆನ್ ಆಲ್ ದಟ್ ಕೌಂಟ್ ವಿ ಹ್ಯಾವ್ ಇನ್ಕ್ರೀಸ್ ದಿ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್. ವಸತಿ ಇಲಾಖೆಯವರು ತಂದಿದ್ದಂಥ